ಭಾಷಿಣಿ ತಗೋ ಇದನ್ನ. ಏನಿದು ಮೇಡಮ್? ಓಪನ್ ಮಾಡಿ ನೋಡಿದ್ರೆ ನಿನಗೆ ಗೊತ್ತಾಗುತ್ತೆ. ಮೇಡಮ್, ಇದೆಲ್ಲ ಯಾಕೆ ಮೇಡಮ್? ಹುಟ್ಟೋಂಥ ಮಗುಗೆ ವಾರಸತ್ವವಾಗಿ ಬಂದಿರೋಂಥ ಇವರು ಕೇರ್ಲೆಸ್ ಆಗಿರಬಾರ್ದಲ್ವ ತೇಜ? ರೆಗ್ಯುಲರ್ ಆಗಿ ಡಾಕ್ಟರ್ ಚೆಕಪ್ಸ್, ಕನ್ಸಲ್ಟೇಷನ್ಸ್ ಯಾವುದು ಕೂಡ ಮಿಸ್ ಆಗಬಾರ್ದು ಅಂತ ನಮ್ಮ ಸಂಪ್ರದಾಯವಾಗಿ ಈ ಒಡವೆಗಳನ್ನ ಕೊಟ್ಟು ನೆನಪಿಟ್ಕೊಡಿ ಅಂತ ಹೇಳ್ತಾ ಇದ್ದೀನಿ. ಪ್ರಾಣ ಪಡ್ಕೊಂಡಿರೋದು ಕೇವಲ ನಿಮ್ಮಿಬ್ರು ಪ್ರತಿರೂಪ ಅನ್ನೋದು ಮಾತ್ರ ಅಲ್ಲ, ನಮ್ಮ ದೃಷ್ಟಿ ಕೂಡ ಹೌದು. ಆ ಮಗುವಿನ ಕ್ಷೇಮ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಮಾತ್ರನೇ ಅಲ್ಲ, ನಾವೆಲ್ಲರ ಧ್ಯೇಯ ಕೂಡ ಅದೇ. ಈ ವಿಷಯದಲ್ಲಿ ನೀವು ಗೊತ್ತಿದ್ದೋ ಗೊತ್ತಿಲ್ದೇನೋ ಯಾವ ನಿರ್ಲಕ್ಷ್ಯ ತೋರಿಸಿದ್ರೂ ಕೂಡ ತಡೆಯೋದಿಲ್ಲ, ನಾನು ತಡೆಯೋದಿಲ್ಲ. ಹಾಗೆಲ್ಲ ಏನೂ ಇಲ್ಲ ಮೇಡಮ್, ಹಾಗೆ ಯಾವತ್ತಿಗೂ ನಡೆಯೋದಿಲ್ಲ. ಫಸ್ಟ್ ಟೈಮ್ ಡಾಕ್ಟರ್ ಹತ್ರ ಮಾತಾಡಿದಾಗ್ಲಿಂದ ನಾನು ತುಂಬ ಕೇರ್ಫುಲ್ ಆಗೇ ಇದ್ದೀನಿ ಮೇಡಮ್. ಬೇಕಾದ್ರೆ ಭಾಷಣಿನೇ ಕೇಳಿ ನೋಡಿ. ಹೌದು ಮೇಡಮ್, ತುಂಬಾ ಕೇರ್ ತಗೋತಿದ್ದಾರೆ. ಇದೇ ನನಗೂ ಕೂಡ ಬೇಕಾಗಿರೋದು. ನಾನು ಕೇಳ್ಕೊಳ್ತಿರೋದು ಕೂಡ ಅಷ್ಟೇನೆ. ಇವಳು ಪ್ರೆಗ್ನೆಂಟ್ ಆದ ನಂತರ ಆ ಮಗು ಸೇಫ್ ಆಗಿ ಭೂಮಿ ಮೇಲೆ ಹುಟ್ಟಬೇಕು. ಇವಳು ಪ್ರೆಗ್ನೆಂಟ್ ಆದಾಗಿಂದನೂ ಕೂಡ ಆ ಮಗು ಸೇಫ್ ಆಗಿ ಹುಟ್ಟಬೇಕು. ನಾನು ಅದನ್ನು ತುಂಬಾನೇ ಪ್ರೀತಿಯಿಂದ ಬೆಳೆಸಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದೀನಿ. ಅರ್ಥ ಆಯ್ತಾ? ಅರ್ಥ ಆಯ್ತು ಮೇಡಮ್. ನನ್ನ ಸೊಸೆಗೆ ಯಾವ ಆತಂಕನೂ ಬರಬಾರ್ದು ಅಂತ, ದೇವರ ಅನುಗ್ರಹ ಇರಬೇಕು ಅಂತ ನಿಮ್ಮಿಬ್ಬರನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ನಮ್ಮ ಸಂಪ್ರದಾಯದ ಪ್ರಕಾರನೇ ಪೂಜೆ ಮಾಡಿಸ್ಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ಅಮ್ಮ ಭಾಷಿಣಿ, ನಾಳೆ ಬೆಳಿಗ್ಗೆ ನೀನು ಬೇಗ ಎದ್ದು ಸ್ನಾನ ಮಾಡಿಕೊಂಡು ಸ್ವತಃ ನೀನೇ ಪ್ರಸಾದನ ಪ್ರಿಪೇರ್ ಮಾಡಿ ಅರಿಶಿನದಿಂದ ಅಮ್ಮ ಅವ್ರನ್ನ ತಯಾರು ಮಾಡಿ ದೇವ್ರ ಮನೇಲಿ ಅದನ್ನಿಟ್ಟು ಪೂಜೆ ಮಾಡಬೇಕು. ಆ ಅರಿಶಿನದ ವಿಗ್ರಹನ ತಂದೆ ತಾಯಿ ಆಗ್ತಾ ಇರೋ ನೀವಿಬ್ರು ನಮ್ಮ ಸಂಪ್ರದಾಯದ ಪ್ರಕಾರ ದೇವಸ್ಥಾನಕ್ಕೆ ಹೋಗಿ ಅದನ್ನ ಸಮರ್ಪಿಸಬೇಕು. ಸರಿ ಮೇಡಮ್. ಯಾವುದೇ ಕಾರಣಕ್ಕೂ ಬೇಗ ಹೇಳೋದನ್ನ ಮಾತ್ರ ಮಿಸ್ ಮಾಡಬೇಡ. ಸೂರ್ಯೋದಯ ಆಗೋದ್ರೊಳಗಡೆ ಪ್ರಸಾದನ ಪ್ರಿಪೇರ್ ಮಾಡಿದ್ರೆ ಫಲ ಸಿಕ್ಕುತ್ತೆ. ನೀವು ಹೇಳ್ದಾಗೆ ಮಾಡ್ತೀನಿ ಮೇಡಮ್. ಅನ್ಕೊಂಡ ಹಾಗೇನೆ ಪೂಜೆ ನಡೆದ್ರೆ ಹುಟ್ಟು ಮಗುಗೆ ಯಾವ ಅಪಾಯ ಕೂಡ ಆಗದೆ ಆರೋಗ್ಯವಾಗಿ ಹುಟ್ಟುತ್ತೆ. ಸರಿ ಮೇಡಮ್.
ನೋಡಿದ್ರ ರಾಹುಲ್ ಅವರೇ, ತಿಂಗಳು ಕೂಡ ತುಂಬಿಲ್ಲ, ಆದ್ರೆ ಹೊಟ್ಟೆಲಿರೋ ಮಗುಗೋಸ್ಕರ ಒಡವೆನ್ ಮಾಡಿಸಿದ್ದಾರೆ. ಇನ್ನು ಹೊರಗಡೆ ಪ್ರಪಂಚನೇ ಗೊತ್ತಿಲ್ಲದೆ ಇರೋ ಹಸುಗೂಸಿನ ಮೇಲೆ ಬೆಟ್ಟದಷ್ಟು ಪ್ರೀತಿ ಬೆಳೆಸ್ಕೊತಿದ್ದಾರೆ. ಆದ್ರೆ ನೀವ್ ಮಾತ್ರ ಈ ಮಗುಗ್ ತಂದೆ ಅಲ್ಲ ಅಂತ ಹೇಳ್ತಿದ್ದೀರಾ. ಇದೇ ವಿಷಯ ಅವ್ರ ಕಿವಿಗ್ ಬಿದ್ರೆ ಏನಾಗುತ್ತೆ ಅಂತ ಗೊತ್ತಾ ನಿಮ್ಗೆ? ಮಗನಾಗಿ ನಿಮ್ ಮಾತಿಗೆ ಮಾತ್ರ ಬೆಲೆ ಕೊಡ್ತಾರೆ. ನೀವ್ ನಂಬ್ತಿರೋ ಸುಳ್ಳನ್ನ ವಿಚಾರಿಸ್ತೇನೆ ಅದನ್ನೇ ನಿಜ ಅಂತ ಅನ್ಕೋತಾರೆ. ಯಾರೋ ಬೇರೆಯವ್ರ ಮಗುನ ಹೊಟ್ಟೆಲ್ ಹೇರ್ತಿದ್ದೀನಿ ಅಂತ, ನನ್ ವರ್ತನೆ ಸರಿ ಇಲ್ಲ ಅಂತ ನನ್ ಮೇಲೆ ಆಪಾದನೆ ಮಾಡ್ತಾರೆ. ಅವಾಗ ಹೇಗ್ ಹೊರಗಡೆ ಹಾಕಿದ್ರು ಅದಕ್ಕಿಂತ ಅವಮಾನ ಮಾಡಿ ಕಳಿಸ್ತಾರೆ. ಅಂತ ದಿನ ಏನಾದ್ರೂ ಬಂದ್ರೆ ನಾನ್ ಮಾತ್ರ ಜೀವಂತವಾಗಿರೋದಿಲ್ಲ. ಭಾಷಿಣಿ, ಪ್ಲೀಸ್ ಇನ್ ಸಾಕ್ ಮಾಡು. ನಡೀದೇ ಇರೋ ವಿಷಯನ ನೆನೆಸ್ಕೊಂಡು ಭಯ ಪಡೋದ್ಯಾಕೆ, ನೋವು ಪಡೋದ್ಯಾಕೆ? ನಿಮ್ ಸ್ಥಾನದಲ್ಲಿದ್ದು ಮಾತಾಡೋದಲ್ಲ, ನನ್ ಸ್ಥಾನಕ್ ಬಂದು ಯೋಚನೆ ಮಾಡಿ, ಆಗ್ಲೇ ಅರ್ಥ ಆಗೋದು. ನಿಮ್ ಪ್ರೀತಿಗೋಸ್ಕರ ಈ ಮನೆಗ್ ಬಂದೆ. ಅದು ಸಿಗಲ್ಲ ಅಂತ ಗೊತ್ತಾದ್ಮೇಲೆ ಈ ಮನೇಲಿದ್ದು ಏನ್ ಪ್ರಯೋಜನ? ನಿಮ್ಮಿಂದ ಆಗೋ ಅವಮಾನ, ಆಪಾದನೆ ಎದುರಿಸೋದಕ್ಕಿಂತ ಇವತ್ತೇ ನಾನು ಈ ಮನೆಯಿಂದ ಹೊರಗಡೆ ಹೋಗ್ತೀನಿ. ಎಲ್ಲಿಗೆ ಗೊತ್ತಿಲ್ಲ, ಆದ್ರೆ ಎಲ್ಲಾದ್ರಿಂದ ದೂರ, ಎಲ್ಲರಿಂದ ದೂರ ಆಗಿ ಹೊರಟೋಗ್ತೀನಿ. ಬದುಕಿನ ಮೇಲೆ ಆಸೆ ಇಲ್ದೇ ಇರುವಾಗ ದಾರಿ ಯಾವ್ದಾದ್ರೇನು? ನಿಂತ್ಕೋ ಭಾಷಿಣಿ, ನೀನ್ ಎಲ್ಲಿಗೂ ಹೋಗ್ಬೇಡ. ಹುಟ್ಟೋ ಮಗು ಜೊತೆ ಸಂಬಂಧ ಇಲ್ದೇ ಇರೋವಾಗ ನೀವ್ ಕಟ್ಟಿರೋ ತಾಳಿಗೆ ಅಧಿಕಾರ ಇರಲ್ಲ. ಭಾಷಿಣಿ, ಇಲ್ಲ ಭಾಷಿಣಿ, ನೀನೇನ್ ಹೋಗೋಕ್ ಬಿಡಲ್ಲ. ಯಾಕೆ? ನಮ್ಗ್ ಹುಟ್ಟೋ ಮಗುಗ್ ತಂದೆ ಆಗ್ದೆ ಕೇವಲ ನನ್ ಗಂಡನಾಗಿ ಜವಾಬ್ದಾರಿ ತೀರ್ಸೋದಕ್ಕ? ಇಲ್ಲ, 3 ಗಂಟಿನ ಸಂಬಂಧನ ದೊಡ್ಡ ಮನಸ್ಸಿಂದ ಋಣಾನುಬಂಧ ಮಾಡಿದ್ದಕ್ಕ? ಹೇಳಿ ರಾಹುಲ್ ಅವರೇ, ನಾನ್ ಯಾಕಿರ್ಬೇಕು ಹೇಳಿ? ಯಾಕೆ ಅಂದ್ರೆ ನಾನ್ ನಿನ್ನನ್ನ ಪ್ರೀತಿಸ್ತಾ ಇರೋದಕ್ಕೆ. ಏನ್ ರಾಹುಲ್ ಅವರೇ? ಹೌದು ಭಾಷಿಣಿ, ನಾನ್ ನಿನ್ನನ್ನ ಪ್ರೀತಿಸ್ತಾ ಇದ್ದೀನಿ. ಐ ಲವ್ ಯು ಭಾಷಿಣಿ. ನಿನಗೆ ವರುಣ್ ಜೊತೆ ಎಂಗೇಜ್ಮೆಂಟ್ ಆದ ದಿನಾನೇ ಈ ಮಾತನ್ನ ಹೇಳಬೇಕು ಅನ್ಕೊಂಡಿದ್ದೆ, ಆದ್ರೆ ಧೈರ್ಯ ಸಾಕಾಗ್ಲಿಲ್ಲ. ಪ್ರೀತಿನ ಹೃದಯದಲ್ಲಿ ಬಚ್ಚಿಟ್ಕೊಂಡು ನಾನು ಕಂಟ್ರೋಲ್ ಮಾಡ್ಕೊಳ್ತಾ ಎಷ್ಟು ಟಾರ್ಚರ್ ಅನುಭವಿಸಿದ್ದೀನಿ ಅಂತ ನಿನಗೆ ಗೊತ್ತಿಲ್ಲ ಭಾಷಿಣಿ. ನಾನು ತಾಳಿ ಕಟ್ಟಿದ್ದು ನಿನ್ನ ಮೇಲಿರೋ ಕರುಣೆಯಿಂದನೋ ದಯೆಯಿಂದನೋ ಅಲ್ಲ, ಪ್ರೀತಿಸಿದ ವ್ಯಕ್ತಿಗೆ ಯಾವ ಕಷ್ಟನೂ ಬರಬಾರ್ದು ಅನ್ನೋ ಜವಾಬ್ದಾರಿಯಿಂದ. ನನ್ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸು ಭಾಷಿಣಿ, ದೂರ ಆಗ್ಬಾರ್ದು ಅನ್ನೋ ಆಸೆಯಿಂದ. ಈಗ ಹೇಳು ಭಾಷಿಣಿ, ನನ್ನನ್ನು ಬಿಟ್ಟು ಹೊರಟು ಹೋಗ್ತೀಯಾ? ನಿನ್ನ ಮೇಲೆ ನನಗೆ ಯಾವ ಹಕ್ಕು ಅಧಿಕಾರನೂ ಇಲ್ಲ ಅಂತೀಯಾ? ಹೇಳು ಭಾಷಿಣಿ. ರಾಹುಲ್ ಅವರೇ, ಇಲ್ಲ ರಾಹುಲ್ ಅವರೇ, ನಾನು ಎಲ್ಲಿಗೂ ಹೋಗಲ್ಲ, ನಿಮ್ ಜೊತೆನೆ ಇರ್ತೀನಿ. ಇಷ್ಟು ದಿನ ಇಷ್ಟು ಪ್ರೀತಿನ ಯಾಕೆ ರಾಹುಲ್ ಅವರೇ ಹೃದಯದಲ್ಲೇ ಇಟ್ಕೊಂಡಿದ್ರಿ? ನನಗ್ ಬೇಕಾಗಿರೋದು ನಾ ಕಾಯ್ತಾ ಇದ್ದಿದ್ದು ಇದಕ್ಕೆ ಅಲ್ವಾ ರಾಹುಲ್ ಅವರೇ? ಇದಕ್ಕೆ ಅಲ್ವಾ? ಈ ಪ್ರೀತಿಗೆ. ಈ ಪ್ರೀತಿಗೆ ರಾಹುಲ್ ಅವರೇ, ಈ ಪ್ರೀತಿಗೆ. ದೂರ ಆದ್ರೇನೆ ಪ್ರೀತಿ ಬೆಲೆ ಗೊತ್ತಾಗುತ್ತೆ ಅಂತ ಸರಸು ವಿಷಯದಲ್ಲಿ ಚೆನ್ನಾಗಿ ಅರ್ಥ ಆಗಿದೆ ಭಾಷಿಣಿ. ಮತ್ತೆ ಆ ತಪ್ಪನ್ನ ನಿನ್ನ ವಿಷಯದಲ್ಲಿ ಖಂಡಿತವಾಗ್ಲೂ ಮಾಡಲ್ಲ. ರಾಹುಲ್ ಅವರೇ, ನನ್ ಮೇಲೆ ಇಷ್ಟು ಪ್ರೀತಿ ಇದ್ರೂನು ಹೊಟ್ಟೆಲಿರೋ ಮಗುಗ್ ತಂದೆ ನೀವೇ ಅಂದ್ರೆ ಯಾಕೆ ನಂಬ್ತಿಲ್ಲ? ಅದು ಹಾಗಲ್ಲ ಭಾಷಿಣಿ. ಬೇಡ ರಾಹುಲ್ ಅವರೇ,
ಬೇಡ. ನಂಬಿಕೆ ಇಲ್ದಿರೋ ಪ್ರೀತಿನ ನಾನು ಹೇಗೆ ಅರ್ಥ ಮಾಡ್ಕೊಳ್ಳಿ ರಾಹುಲ್ ಅವರೇ? ನಾನು ಹೇಗೆ ಒಪ್ಕೊಳ್ಳಿ? ಹುಟ್ಟು ಮಗುಗೋಸ್ಕರ ಮೇಡಮ್ ತುಂಬಾ ಸಂಭ್ರಮ ಪಡ್ತಿದ್ದಾರೆ. ಆದ್ರೆ ಅವಳು ಸರ್ಸು ಅಂತ ಗೊತ್ತಾದ್ರೆ ಮಾತ್ರ ಪೂರ್ತಿ ಸಂಭ್ರಮ ಹಾಳಾಗುತ್ತೆ. ನೋಡಿದ್ಯಾ, ಒಂದ್ ಬಾಕ್ಸ್ ಫುಲ್ ಒಡವೆನ ಕೊಟ್ರು. ಯಾಕಕ್ಕ ಅಷ್ಟ್ ಹೊಟ್ಟೆ ಉರಿ? ಕಾರ್ತಿಕ್ ಹೊಟ್ಟೆಲಿದ್ದಾಗ ನಿಮಗ್ ಕೂಡ ಕೊಟ್ಟಿರ್ತಾರಲ್ವಾ? ಏನ್ ಕೊಡೋದು? ಅಲ್ಪ ಸ್ವಲ್ಪ ಅಂತ ಒಂದ್ ಉಂಗುರ 2 ಬಳೆಗಳು ಅಷ್ಟೇ. ಪೂಜೆಗೆ ಮಾತ್ರ ಅರ್ಲಿ ಮಾರ್ನಿಂಗ್ ಎಪ್ಸಿ ಟಾರ್ಚರ್ ಕೊಡ್ತಿದ್ರು. ನನ್ಗೇನೋ ಒಂದ್ ಕಡೆ ನಿದ್ದೆ, ಇನ್ನೊಂದ್ ಕಡೆ ಆಯಾಸ. ಆದ್ರೂ ಹೇಳ್ಬೇಕು ಅಂದ್ರೆ ಅಷ್ಟು ಕಷ್ಟಪಟ್ಟಿದ್ದಕ್ಕೆ ನಮ್ ಲಕ್ಕಿ ಕಾಶ್ಮೀರ್ ಆಪಲ್ ತರ ಹುಟ್ಟಿದಾನೆ. ಅಂದ್ರೆ ಪೂಜೆ ಫೇಲ್ ಆದ್ರೆ ಮಗು ಗಪಾಯನಾ? ಹಾಗಂತ ಎಲ್ರು ನಂಬ್ತಾರೆ. ಅಂದ್ರೆ ಬೆಳಗ್ಗೆನೆ ಎದ್ದು ಪ್ರಸಾದನ್ ಮಾಡ್ದೇ ಇದ್ರೆ ಆಂಟಿ ಕೋಪ ಬರುತ್ತಾ? ಅಂತ ಇಂತ ಕೋಪ ಅಲ್ಲ, ಅದಕ್ಕೂ ಮೀರಿ ಮಹಾಭದ್ರಕಾಳಿ ಅವತಾರನೇ. ಸರಿ, ನೋಡೋಣ ಹಾಗಿದ್ರೆ ಆ ಅವತಾರ ಎಷ್ಟು ಭಯಂಕರವಾಗಿರುತ್ತೆ ಅಂತ. ಅಂದ್ರೆ ಇವಾಗ ಏನ್ ಮಾಡ್ತೀಯಾ? ದೇವ್ರಿ, ನನ್ ಸಿಕ್ಕಾಕೊಳ್ದಿರೋ ಹಾಗೆ ನೋಡ್ಕೋ. ವನಜಕ, ಈ ಕ್ಲಾಸ್ ಸ್ಪೆಸಿಫಿಕ್ ಆಗಿ ಸರ್ಸುಗ್ ಮಾತ್ರನೇ. ಈ ಹಾಲಲ್ಲಿ ಬೆರೆಸಿರೋ ಸ್ಲೀಪಿಂಗ್ ಪಿಲ್ಲಿಂದ ಅವಳಿಗೆ ಈವ್ನಿಂಗ್ ವರ್ಗೂ ಎಚ್ಚರ ಆಗಲ್ಲ. ವಾವ್, ಅವಾಗ ಪೂಜೆನೂ ಇರಲ್ಲ, ಪ್ರಸಾದನೂ ಇರಲ್ಲ. ಮೇಡಮ್ ಕೋಪಾಗಿ ಆ ಸರ್ಸು ಭಸ್ಮ ಆಗೋಗ್ತಾಳೆ. ತಗೊಂಡೋಗಿ. ನಾನು ಹೋಗಿ ಕೊಟ್ಬರ್ತೀನಿ. ಅಭ್ಯಾಸ ಇದೆ. ಹೌದಾ? ಸರಿ, ನಾಳೆ ಎದ್ಮೇಲೆ ಸಿಗೋಣ ಬಿಡು. ಗುಡ್ ನೈಟ್. ಗುಡ್ ನೈಟ್.
ಯಾಕೆ ಹಾಗೆ ನೋಡ್ತಿದ್ದೀರಾ? ಅತ್ತಿಗೆ ಹತ್ರ ಮಾತಾಡ್ದ ಹಾಗೆ ನನ್ನ ಹತ್ರನೂ ಕೂಡ ಮಾತಾಡಿದಿದ್ರೆ ಹೇಗಿರ್ತಿತ್ತು ಅಂತ ಯೋಚನೆ ಮಾಡ್ತಿದ್ದೆ. ಯೋಚನೆ ಮಾಡ್ಕೊಂಡು ನನ್ನ ನೋಡೋದು ಯಾಕೆ? ಅಂದ್ರೆ ಕಣ್ಣು ಮುಚ್ಚಿದ್ರೆ ನೀನು ಕಾಣಿಸ್ಕೊಳ್ಳಲ್ಲ ಅಂತ. ನೀವ್ ಹಾಗೆ ನೋಡಿದ್ರೆ ನಾನು ಬೇರೆ ರೂಮಿಗೆ ಹೊಟ್ಟೋಗ್ತೀನಿ. ಅಮ್ಮ ತಾಯಿ, ಆ ಥರ ಎಲ್ಲ ಯೋಚನೆ ಮಾಡ್ತಾ ತಲೆ ಕೆಡಿಸ್ಕೊಳ್ದೆ ಸುಮ್ಮನೆ ಮಲ್ಗು. ಇಲ್ಲಿ ನೋಡು, ನಮ್ಮ ಮಧ್ಯೆ ಏನೇ ನಡೆದ್ರು ಮೇಡಮ್ಗೆ ಹೇಗಾದ್ರೂ ಗೊತ್ತಾಗೇ ಆಗುತ್ತೆ. ಹೀಗಿರೋವಾಗ ನೀನು ಹೊರಗಡೆ, ನಾನು ಒಳಗಡೆ ಇದ್ರೆ ನಮ್ಮ ಕಥೆ ಅಷ್ಟೇ. ಹಾಗಾದ್ರೆ ನೀವು ಆ ಕಡೆ ತಿರ್ಕೊಂಡು ಮಲ್ಕೊಳ್ಳಿ, ನಾನು ನೋಡ್ಬೇಡಿ. ಸರಿ ಮೇಡಮ್, ನಿಮ್ಮನ್ನ ನಾನು ನೋಡಲ್ಲ, ನೀವು ಕೂಡ ದಯವಿಟ್ಟು ನನ್ನ ನೋಡಬೇಡಿ. ನೀವು ಹ್ಯಾಪಿಯಾಗಿ ಮಲ್ಕೊಳ್ಳಿ. ಹಾ, ಬೈ ದ ವೇ, ನೀವು ಬೆಳಗ್ಗೆ ಎದ್ದ ಕೂಡಲೇ ಪ್ರಸಾದ ಮಾಡ್ಕೊಳ್ಳಿ. ಓಕೆ, ಗುಡ್ ನೈಟ್. ನೀವು ಮಲ್ಕೊಳ್ಳಿ. ಏನ್ ಪ್ರೀತಿ, ನೀನೇನೋ ಪೂಜೆ ಮಾಡೋಳ ಹಾಗೆ ಇಷ್ಟು ಬೇಗ ಎದ್ದಿದೀಯಾ? ಸರಸು ಸಫರ್ ಆಗೋದನ್ನ ಸ್ಟಾರ್ಟಿಂಗ್ ಮಿಸ್ ಆಗ್ಬಾರ್ದು ಅಂತ ಬೇಗ ಎದ್ದಿದ್ದೀನಿ. ನವ್ಯಾ, ಭಾಷಿಣಿ ಇಲ್ಲಮ್ಮ, ಇನ್ನು ಬಂದೇ ಇಲ್ಲ? ಅದೇ ಗೊತ್ತಿಲ್ಲ ಮೇಡಮ್, ದಿನ ಬೆಳಗ್ಗೆ ಬೇಗ ಹೇಳ್ತಾ ಇದ್ಲು, ಇವತ್ತ್ಯಾಕೋ ಲೇಟ್ ಆಗ್ತಿದೆ. ಈ ಲೇಟ್ ಈವ್ನಿಂಗ್ ವರ್ಗೂ ಆಗುತ್ತೆ ಅಂತ ಗೊತ್ತಿಲ್ಲ ಪಾಪ ಅವರಿಗೆ. ಅಯ್ಯೋ, ಇದೇನು ಇವತ್ತಿಷ್ಟೊಂದು ನಿದ್ದೆ ಬಂದ್ಬಿಟ್ಟಿದೆಯಲ್ಲ. ರಾಹುಲ್ ಅವರೇ, ರಾಹುಲ್ ಅವರೇ, ರಾಹುಲ್ ಅವರೇ, ಇವರೇನು ಇಷ್ಟೊಂದು ಗಾಢವಾಗಿ ನಿದ್ದೆ ಮಾಡ್ತಿದ್ದಾರೆ? ರಾಹುಲ್ ಅವರೇ, ರಾಹುಲ್ ಅವರೇ, ರಾಹುಲ್ ಅವರೇ, ರಾಹುಲ್ ಅವರೇ, ಹೇಳಿ ರಾಹುಲ್ ಅವರೇ, ಏನಾಯ್ತು ರಾಹುಲ್ ಅವರೇ? ರಾಹುಲ್ ಅವರೇ, ಎದ್ದೇಳಿ. ಅಲ್ಲಿ ಪೂಜೆ ಟೈಮ್ ಆಗ್ತಿದೆ. ಏನಾಯ್ತು ಭಾಷಿಣಿ? ಇವತ್ತಿರೋ ಪೂಜೆ ವಿಷಯ ಮರ್ತೋದ್ರಾ? ಪೂಜೆ ಅಲ್ವಾ? ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ.